ವೀಕ್ಷಕರೇ ನಮಸ್ಕಾರ. ನ್ಯಾಷನಲ್ ಟಿವಿಯ ಮನಿ ಮಾತಿಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಡಾಕ್ಟರ್ ಮರಿಯಾ ಪ್ರಮೀಳಾ, ನಿಮ್ಮ ಫಿನಾನ್ಷಿಯಲ್ ವೆಲ್ನೆಸ್ ಸ್ಪೆಷಲಿಸ್ಟ್. ಇವತ್ತಿನ ಈ ಸಂಚಿಕೆಯಲ್ಲಿ ನೀವು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ ಮಾಡೋದಿದ್ರೆ ಯಾವೆಲ್ಲ ಮಿಸ್ಟೇಕ್ಸ್ಗಳನ್ನು ಅವಾಯ್ಡ್ ಮಾಡಬೇಕು ಎನ್ನುವಂಥದ್ರ ಬಗ್ಗೆ ಚರ್ಚೆ ಮಾಡುವ. ಹೆಚ್ಚಿನವರ ಗೋಲ್ಸ್ ಡಿಫ್ರೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರತಿಯೊಂದು ವಿಷಯದಲ್ಲಿ ಬೇರೆಯವರಿಗಿಂತ ವಿಭಿನ್ನವಾಗಿರ್ತಾರೆ. ಒಬ್ಬರ ಗೋಲ್ಸ್ ಲಾಂಗ್ ಟರ್ಮ್ ಇರ್ಬೋದು, ಒಬ್ಬರದ್ದು ಶಾರ್ಟ್ ಟರ್ಮ್ ಇರ್ಬೋದು. ಒಬ್ಬರ ಮನೆ ಪರಿಸ್ಥಿತಿ, ಅವರ ಇನ್ಕಮ್ ಅರ್ನಿಂಗ್ ಕೆಪಾಸಿಟಿ ಬೇರೆ ಇರ್ಬೋದು, ಅವರ ಡ್ರೀಮ್ಸ್ ಬೇರೆ ಇರ್ಬೋದು. ಸೊ ಪ್ರತಿಯೊಬ್ಬರಿಗೂ ಅವರವ್ರದೇ ಆದಂಥ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡಲೇಬೇಕು. ಆ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡುವಾಗ ನಿಮ್ಮ ಗೋಲ್ಸ್ಗೆ ಅನುಗುಣವಾಗಿ ನೀವು ಫಿನಾನ್ಷಿಯಲ್ ಪ್ರಾಡಕ್ಟ್ಸನ್ನು, ಸರ್ವಿಸನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಿದ್ರೆ ಲಾಂಗ್ ಟರ್ಮ್ ಗೋಲ್ ಇದ್ರೆ ನಾನು ಯಾವುದೆಲ್ಲ ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡಬೇಕು? ಫಸ್ಟ್ನೇದು, ನಾಟ್ ಸೆಟ್ಟಿಂಗ್ ಕ್ಲಿಯರ್ ಫಿನಾನ್ಷಿಯಲ್ ಗೋಲ್ಸ್ ಅಂತ ಹೇಳಿದ್ರೆ, ಹೆಚ್ಚಿನವರು ಫಿನಾನ್ಷಿಯಲ್ ಪ್ಲಾನ್ ಮಾಡುವಾಗ ಫಿನಾನ್ಷಿಯಲ್ ಗೋಲ್ ಬಗ್ಗೆ ಅರಿವೇ ಇರೋದಿಲ್ಲ. ಓಕೆ, ನಾನು ಯಾತಕ್ಕೋಸ್ಕರ ಪ್ಲಾನ್ ಮಾಡ್ತಾ ಇದ್ದೇನೆ, ನಾನು ಎಲ್ಲಿ ಯಾವ ಫಿನಾನ್ಷಿಯಲ್ ಪ್ರಾಡಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಎಷ್ಟು ವರ್ಷಕ್ಕೆ ಸೆಲೆಕ್ಟ್ ಮಾಡಿರ್ಬೇಕು, ಅದ್ರ ಬಗ್ಗೆ ಅರಿವೇ ಇರೋದಿಲ್ಲ. ಸುಮ್ಮನೆ ಯಾರೋ ಹೇಳಿದ್ರು ಅಥವಾ ನಾನು ಏನೋ ಪ್ಲಾನ್ ಮಾಡಬೇಕು ಎನ್ನುವಂತ ಕಾರಣಕ್ಕೆ ಮಾಡ್ತಾರೆ. ಸೊ ದಯವಿಟ್ಟು ಆ ರೀತಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಸೊ ನೀವು ಗೋಲ್ಸ್ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಳಿ. ಎಷ್ಟು ವರ್ಷದಲ್ಲಿ ನಿಮ್ಮ ಗೋಲ್ಸ್ ನೀವು ಫುಲ್ಫಿಲ್ ಮಾಡಬೇಕು, ಎಷ್ಟು ಹಣ ನಿಮಗೆ ಬೇಕು ಎನ್ನುವಂಥದ್ರ ಬಗ್ಗೆ ಅರಿತುಕೊಂಡು ಆಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು. ಸೆಕೆಂಡ್ ಥಿಂಗ್, ಇಗ್ನೋರಿಂಗ್ ರಿಸ್ಕ್ ಟಾಲರೆನ್ಸ್ ಅಂತ ಹೇಳಿದ್ರೆ ನಿಮ್ಮ ರಿಸ್ಕ್ ಕೆಪಾಸಿಟಿ ಏನು. ಸೊ ನಾವು ನಾರ್ಮಲಿ ನಮ್ಮ ಕಮ್ಯುನಿಟಿಯಲ್ಲಿ, ನಮ್ಮ ಸಮುದಾಯದಲ್ಲಿ ಪ್ರತಿ ವಾರ ಒಂದೊಂದು ಸೆಷನ್ ಮಾಡ್ತಾ ಇರ್ತೇವೆ, ಅಥವಾ ಲೈಕ್ 2 ಡೇ ಬೂಟ್ ಕ್ಯಾಂಪ್ ಮಾಡ್ತಾ ಇರ್ತೇವೆ. ಆಗ ಈ ಒಂದು ಟೆಸ್ಟ್ ಕೊಡ್ತೇವೆ ಅಂತ ಹೇಳಿದ್ರೆ ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಏನು, ನಿಮ್ಮ ರಿಸ್ಕ್ ಟಾಲರೆನ್ಸ್ ಹೇಗಿರುತ್ತೆ. ನಾನೇನಾದರೂ ಹೆಚ್ಚು ಕಮ್ಮಿ ಆದರೆ ನೀವು ಯಾವ ರೀತಿ ಸ್ಪಂದಿಸ್ತೀರಿ ಅಥವಾ ಯಾವ ರೀತಿ ರಿಯಾಕ್ಟ್ ಮಾಡ್ತೀರಿ, ಇದ್ರ ಬಗ್ಗೆ ಅರ್ಥಕೊಳ್ಳಿಕ್ಕೆ ಅದರದೇ ಆದಂಥ ಅನೇಕ ಟೆಸ್ಟ್ಗಳಿರ್ತವೆ. ನೀವು ಅದನ್ನು ಮಾಡ್ಕೋಬಹುದು. ಸೊ ಆಗ ನಿಮ್ಮ ಕೆಪಾಸಿಟಿ, ಇಟ್ ಈಸ್ ಹೈ ರಿಸ್ಕ್ ಕೆಪಾಸಿಟಿನಾ, ಮಾಡರೇಟಾ ಅಥವಾ ಲೋ ರಿಸ್ಕ್ ಕೆಪಾಸಿಟಿನಾ ಅಂತ ಅರ್ಥ ಆಗುತ್ತೆ. ಆ ರಿಸ್ಕ್ ಕೆಪಾಸಿಟಿ ಮೇಲೆ ಹೊಂದ್ಕೊಂಡು ನೀವು ಫಿನಾನ್ಷಿಯಲ್ ಪ್ರಾಡಕ್ಟ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮೂರನೇದು, ಮಾರ್ಕೆಟ್ ಟೈಮಿಂಗ್. ಓಕೆ, ಮಾರ್ಕೆಟಲ್ಲಿ ಏನಾಗುತ್ತೆ, ಓಕೆ ಈ ಥರ ಆದರೆ ಮಾತ್ರ ನಾನು ಮಾಡ್ತೇನೆ ಅಥವಾ ನಾಳೆ ಇದೇ ಥರ ಆಗೇ ಆಗುತ್ತೆ ಎನ್ನುವಂಥದ್ದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ಮಾರ್ಕೆಟನ್ನು ಟೈಮ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಾರ್ಕೆಟ್ ಹೇಗೆ ನಡೆಯುತ್ತದೆ ಅಂತ ಯಾರಿಗೂ ಹೇಳಲಿಕ್ಕಾಗ, ನಾವು ಪ್ರೆಡಿಕ್ಟ್ ಮಾಡ್ಕೋಬಹುದು, ಬಟ್ ಅದೇ ಥರ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಬೇರೆ ಬೇರೆ ಸಂದರ್ಭಗಳಿಗೆ ಅನುಸಾರವಾಗಿ ಮಾರ್ಕೆಟ್ ಕಂಡೀಷನ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಟೈಮ್ ಮಾಡೋದನ್ನು ಬಿಟ್ಟು ಬಿಡಿ. ನಿಮ್ಮ ಗೋಲ್ ಯಾವುದು, ಎಷ್ಟು ವರ್ಷ ಬೇಕು, ಅದಕ್ಕೋಸ್ಕರ ಕರೆಕ್ಟ್ ಆದ ಒಂದೊಂದು ಫಿನಾನ್ಷಿಯಲ್ ಪ್ರಾಡಕ್ಟ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ನೀವು ತಿಳ್ಕೊಬೇಕಾಗಿರುವಂಥದ್ದು ಡೈವರ್ಸಿಫಿಕೇಶನ್. ಆದಷ್ಟು ಜನ ಡೈವರ್ಸಿಫಿಕೇಶನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ನಿಮ್ಮ ಗೋಲಿಗೆ ಅನುಗುಣವಾಗಿ ನೀವು ಫಿನಾನ್ಷಿಯಲ್ ಪ್ರಾಡಕ್ಟ್ ಸೆಲೆಕ್ಟ್ ಮಾಡಿಲ್ಲ, ನೀವು ಎಲ್ಲ ಹಣನ ಒಂದರಲ್ಲಿ ಹಾಕಿದ್ದಾರೆ ಅಂತ ಹೇಳಿದ್ರೆ, ನಾಳೆ ಏನಾದರೂ ಮಾರ್ಕೆಟಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಥವಾ ಲೈಕ್ ಕೆಲವು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ನೀವು ಅಂದ್ಕೊಂಡಂತೆ ನಿಮ್ಮ ರಿಟರ್ನ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ನಿಮ್ಮ ಗೋಲ್ ಇಂಪ್ಯಾಕ್ಟ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಹಣನ ಡಿವೈಡ್ ಮಾಡಿಕೊಂಡು ಬೇರೆ ಬೇರೆ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಹಾಕೋಬೇಕು. ಯಾವ ಗೋಲ್ಗೆ ಯಾವ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಕರೆಕ್ಟ್ ಆಗಿದೆ ಅಂತ ಅರ್ಥ ಮಾಡಿಕೊಂಡು ಅದರ ಮೇಲೆ ನೀವು ಹಾಕೋಬೇಕು. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, ಲ್ಯಾಕ್ ಆಫ್ ರೆಗ್ಯುಲರ್ ರಿವ್ಯೂ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ನೀವು ಒಮ್ಮೆ ಹಾಕಿಬಿಟ್ಟು ಮರ್ತು ಬಿಡೋದಲ್ಲ. ಸೊ ಅದನ್ನು ಪ್ರತಿ ಒಂದು 6 ಮಂತಿಗೋಸ್ಕರ, ಒಂದು 6 ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೊಮ್ಮೆ ನೀವು ಅದು ಹೇಗೆ ಪರ್ಫಾರ್ಮೆನ್ಸ್ ಆಗ್ತಾ ಇದೆ, ಯಾವ ರೀತಿ ನಡೀತಾ ಇದೆ, ಅಥವಾ ನಾನು ಏನಾದರೂ ಚೇಂಜಸ್ ಮಾಡಬೇಕಿದ್ರೆ ಯಾವ ರೀತಿ ಮಾಡಬೇಕು ಎನ್ನುವಂಥದ್ದನ್ನು ನೋಡ್ಕೊಂಡು ಮಾಡಬೇಕು. ನೀವು ಹೆಲ್ತ್ ಚೆಕಪ್ಗೆ ಹೋಗ್ತೀರಿ, ಏನಕ್ಕೆ ಹೋಗ್ತೀರಿ, ಹೆಲ್ತ್ ಚೆಕಪ್ಗೆ ಹೋದಾಗ ಓಕೆ ಎಲ್ಲ ಟೆಸ್ಟ್ ಕರೆಕ್ಟ್ ಇದೆಯಾ ಅಥವಾ ಏನಾದರೂ ಟ್ಯಾಬ್ಲೆಟ್ ಚೇಂಜ್ ಮಾಡಬೇಕಿದ್ರೆ ಡಾಕ್ಟರ್ ಹೇಳಿರೋ ಪ್ರಕಾರ ನೋಡ್ಕೊಂಡು ಮಾಡಿರುತ್ತೆ. ಅದೇ ರೀತಿ ಇಲ್ಲಿ ಕೂಡ ರೆಗ್ಯುಲರ್ ರಿವ್ಯೂ ಅನ್ನು, ನಿಮ್ಮ ಪೋರ್ಟ್ಫೋಲಿಯೋ ಬಗ್ಗೆ ರೆಗ್ಯುಲರ್ ರಿವ್ಯೂ ಅನ್ನು ನೀವು ಮಾಡಲೇಬೇಕು. ನೆಕ್ಸ್ಟ್ ಮಿಸ್ಟೇಕ್ ಜನರು ಮಾಡುವಂಥದ್ದು, ಇಗ್ನೋರಿಂಗ್ ಫೀಸ್ ಅಂಡ್ ಎಕ್ಸ್ಪೆನ್ಸಸ್. ನೀವು ಯಾವುದೇ, ಇಟ್ ಮೇ ಬಿ FD ಇರ್ಬೋದು, ಇಟ್ ಮೇ ಬಿ ಲೈಕ್ ಮ್ಯೂಚುವಲ್ ಫಂಡ್, ಇಟ್ ಮೇ ಬಿ ಸ್ಟಾಕ್ಸ್ ಇರ್ಬೋದು, ಅಥವಾ ಇಟ್ ಮೇ ಬಿ ಬಾಂಡ್ಸ್ ಇರ್ಬೋದು. ಪ್ರತಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗೆ ಅದರದೇ ಆದಂಥ ಫೀಸ್ ಇರುತ್ತೆ, ಅದರದೇ ಆದಂಥ ಎಕ್ಸ್ಪೆನ್ಸಸ್ ಇರುತ್ತೆ. ಸೊ ನಾವು ಇನ್ವೆಸ್ಟ್ ಮಾಡೋದಕ್ಕಿಂತ ಮೊದಲೇ ಅದರ ಫೀಸ್ ಏನಿದೆ, ಅಥವಾ ನಾನು ಮೊದಲೇ ತೆಗೆದುಕೊಂಡ್ರೆ ಅಥವಾ ಮೆಚುರಿಟಿ ಆಗೋದಕ್ಕಿಂತ ಮೊದಲೇ ತೆಗೆದುಕೊಂಡ್ರೆ ನಾನು ಏನನ್ನು ಕಳ್ಕೊತೀನಿ ಅಥವಾ ನನಗೆ ಏನು ಬೆನಿಫಿಟ್ ಇದೆ, ಇದರ ಎಲ್ಲ ಬಗ್ಗೆ ತಿಳಿದುಕೊಂಡು ಆಮೇಲೆ ನೀವು ಯಾವುದೇ ಫಿನಾನ್ಷಿಯಲ್ ಪ್ರಾಡಕ್ಟನ್ನು ಸೆಲೆಕ್ಟ್ ಮಾಡೋದು ತುಂಬ ಒಳ್ಳೆಯದು. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ರಿಯಾಕ್ಟಿಂಗ್ ಟು ಶಾರ್ಟ್ ಟರ್ಮ್ ವಾಲಟಿಲಿಟಿ ಅಂತ ಹೇಳಿದ್ರೆ, ಏನೋ
ಒಂದು ಕೆಲವು ತಿಂಗಳ ಮಟ್ಟಿಗೆ ಅಥವಾ ಕೆಲವು ದಿನಗಳ ಮಟ್ಟಿಗೆ ಏನೋ ಮಾರ್ಕೆಟಲ್ಲಿ ಏನೋ ಒಂದು ನ್ಯೂಸ್ ಬಂತು, ಅಥವಾ ಏನೋ ಒಂದು ವಿಷಯ, ಫಾರ್ ಎಕ್ಸಾಂಪಲ್ ಇನ್ನೇನು ಎಲೆಕ್ಷನ್ ಬರೋದ್ರಲ್ಲಿದೆ, ಅಥವಾ ಏನೋ ಮಾರ್ಕೆಟಲ್ಲಿ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಸಡನ್ ಆಗಿ ನಾನು ಹಾಕಿದ ಇನ್ವೆಸ್ಟ್ಮೆಂಟ್ ಅಂತ ತೆಗೆಯೋದು ಅಂದರೆ ರಿಯಾಕ್ಟ್ ಮಾಡೋವಂಥದ್ದು. ಸೊ ಹಾಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದ್ರೆ ನನ್ನ ಗೋಲು ನಾನು ಏನು ಅಂತ ಹೇಳ್ತಾರೆ, ನನ್ನ ಗೋಲ್ ನಾನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ನಿಮ್ಮ ಗೋಲ್ ಏನು, ಆ ಗೋಲ್ ಪ್ರಕಾರ ನೀವು ಇನ್ವೆಸ್ಟ್ ಮಾಡಿದರೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಕು ಅಂತಿಲ್ಲ. ಸೊ ನಿಮ್ಮ ಲಾಂಗ್ ಟರ್ಮಿಗೆ ನೀವು ಇನ್ವೆಸ್ಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ವಾಲಟಿಲಿಟಿ ಬಗ್ಗೆ ನೀವು ಚಿಂತೆ ಮಾಡಬೇಕು ಅಂತ ಇಲ್ಲ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ನೀವು ಇನ್ವೆಸ್ಟ್ ಮಾಡೋದಕ್ಕಿಂತ ಮೊದಲು ಪ್ಲೀಸ್ ಹ್ಯಾವ್ ಅ ಎಮರ್ಜೆನ್ಸಿ ಫಂಡ್. ಸೊ ಇದರ ಬಗ್ಗೆ ನಾವು ಆದಷ್ಟು ವಿಡಿಯೋಗಳನ್ನು ಮಾಡಿದ್ದೇವೆ, ಆದಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೇವೆ. ಮಿನಿಮಮ್ 3 to 6 months ಆಫ್ ಯುವರ್ ಎಕ್ಸ್ಪೆನ್ಸಸ್ ಶುಡ್ ಬಿ ದೇರ್ ಇನ್ ಯುವರ್ ಎಮರ್ಜೆನ್ಸಿ ಫಂಡ್. ಇಫ್ ಯು ಆರ್ ಅ ರಿಟೈರ್ಡ್ ಪರ್ಸನ್, ನೀವು ರಿಟೈರ್ಡ್ ಪೀಪಲ್ ಅಂತ ಹೇಳಿದ್ರೆ, ರಿಟೈರ್ಡ್ ಆದವರು ಅಂತ ಹೇಳಿದ್ರೆ ಕನಿಷ್ಠ ಪಕ್ಷ ಒಂದು ವರ್ಷದ್ದಾದರೂ ಎಮರ್ಜೆನ್ಸಿ ಫಂಡ್ ನಿಮ್ಮಲ್ಲಿ ಇರಬೇಕು. ಸೊ ಇದಿಷ್ಟನ್ನು ಇಟ್ಕೊಂಡು ಆಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಿ. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ನೀವು ಇನ್ವೆಸ್ಟ್ ಮಾಡಿರ್ತೀರಾ, ಓಕೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು, ನಿಮ್ಮಲ್ಲಿ ಎಮರ್ಜೆನ್ಸಿ ಫಂಡ್ ಇಲ್ಲ ಅಂತ ಹೇಳಿದ್ರೆ ನೀವು ಹಾಕಿರುವಂಥ ಹಣವನ್ನು ತೆಗಿಬೇಕಾದಂಥ ಅವಶ್ಯಕತೆ ಇರಬಹುದು. ಸೊ ಆಗ ನಿಮ್ಗೆ ಖಂಡಿತವಾಗಿಯೂ ಲೈಕ್ ಆ ಮಾರ್ಕೆಟ್ ಚೆನ್ನಾಗಿಲ್ಲ, ಅಥವಾ ಲೈಕ್ ಅಲ್ಲೇನಾದ್ರೂ ಕೆಲವು ಹೆಚ್ಚು ಫೀಸ್ ಕಟ್ಟಬೇಕಾಗ್ಬೋದು, ಅಥವಾ ಇನ್ನೇನಾದ್ರೂ ಈ ತರದಂತ ಅಂಶಗಳು ಬಂದಾಗ ನೀವು ಹಣ ಲೂಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಇಗ್ನೋರಿಂಗ್ ಟ್ಯಾಕ್ಸ್ ಇಂಪ್ಲಿಕೇಶನ್. ಪ್ರತಿ ಒಂದು ಫಿನಾನ್ಷಿಯಲ್ ಪ್ರಾಡಕ್ಟ್ ಬೇರೆ ಬೇರೆ ಟ್ಯಾಕ್ಸ್ ಇಂಪ್ಲಿಕೇಶನ್ ಹೊಂದಿರುತ್ತೆ. ಕೆಲವುದರಲ್ಲಿ ಇಂಡಕ್ಸೇಷನ್ ಬೆನಿಫಿಟ್ ಸಿಗುತ್ತೆ, ಕೆಲವುದರಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ, ಕೆಲವುದರಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬರುತ್ತೆ, ಕೆಲವುದರಲ್ಲಿ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಮೇಲೆ ಟ್ಯಾಕ್ಸ್ ಇಂಪ್ಲಿಕೇಶನ್ ಆಗುತ್ತೆ. ಸೊ ನೀವು ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಗೋಲಿಗೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ನಾಟ್ ಸೀಕಿಂಗ್ ದ ಫೈನಾನ್ಷಿಯಲ್ ಅಡ್ವೈಸರ್ಸ್ ಆರ್ ಎಕ್ಸ್ಪರ್ಟ್. ಸೊ ನೀವು ನಾಳೆ ಏನಾದರೂ ಹೊಟ್ಟೆ ನೋವು ಅಂತ ಹೇಳಿದ್ರೆ ನೀವು ಜಸ್ಟ್ ಹೋಗಿ ಮಾರ್ಕೆಟ್ ಲೈಕ್ ಮೆಡಿಸಿನ್ ಶಾಪಿಗೆ ಹೋಗಿ ಮೆಡಿಸಿನ್ ತಕೊಳ್ಳೋದಕ್ಕಿಂತ ನೀವು ಎಕ್ಸ್ಪರ್ಟ್ ಡಾಕ್ಟರ್ ಹತ್ರ ಹೋಗಿ ತಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಹೇಳಿದ್ರೆ ಮುಂದೆ ಬರುವಂತ ತೊಂದರೆಗಳನ್ನು ನೀವು ತಪ್ಪಿಸ್ಕೋಬಹುದು. ಅದೇ ರೀತಿ ಹಣ ಎನ್ನುವಂಥದ್ದು ಪ್ರತಿದಿನ ನಮ್ಗೆ ಅವಶ್ಯಕವಾಗಿರುತ್ತೆ. ನಾವೆಷ್ಟು ದಿನ ಈ ಪ್ರಪಂಚದಲ್ಲಿ ಬದುಕಿರ್ತೇವೋ ಅಷ್ಟು ದಿನ ನಮ್ಗೆ ಹಣ ಬೇಕೇ ಬೇಕು. ಅಂದ್ರೆ ಅಂದುಕೊಳ್ಳಿ, ನೀವು ಈ ಹಣನ ಎಷ್ಟು ಜಾಗೃತಿಯಾಗಿ ಬಳಸ್ಕೋಬೇಕು. ಯಾವುದೋ ಒಂದು ಸಣ್ಣ ಮಿಸ್ಟೇಕ್ ಇಂದ ನೀವು ಹಣವನ್ನು ಕಳ್ಕೊಂಡ್ರೆ ನೀವು ಮತ್ತೆ ಒಂದು 20 ವರ್ಷ ವಾಪಸ್ ಹೋಗ್ಬೇಕಾಗತ್ತೆ ಆ ಹಣನ ಗಳಿಸ್ಕೊಳ್ಳೋದಕ್ಕೆ. ಸೊ ಅಂತ ತಪ್ಪು ಯಾವತ್ತೂ ಮಾಡದೇ ಇರಿ. ಪ್ರತಿಯೊಂದು ಫೀಲ್ಡ್ ಅಲ್ಲಿ ಅದರದ್ದೇ ಆದಂತ ಎಕ್ಸ್ಪರ್ಟ್ಗಳು ಅಂತ ಇರ್ತಾರೆ. ಸೊ ನಿಮಗೆ ಆ ಎಕ್ಸ್ಪರ್ಟ್ ಬಗ್ಗೆ ಹೋಗಿ ಮಾಹಿತಿಯನ್ನು ತಿಳ್ಕೊಳ್ಳಿ. ನಿಮ್ಮ ಫಿನಾನ್ಸ್ ಬಗ್ಗೆ, ಪರ್ಸನಲ್ ಫಿನಾನ್ಸ್ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಮ್ಮ ತಂಡವನ್ನು ನೀವು ಸಂಪರ್ಕಿಸಬಹುದು. ನಂಬರನ್ನು ಇಲ್ಲಿ ಕೆಳಗೆ ಕೊಟ್ಟಿದೆ. ನೀವು ಏನಾದರೂ ಗೂಗಲ್ ಫಾರ್ಮಲ್ಲಿ ನಿಮ್ಮ ಇನ್ಫಾರ್ಮೇಶನ್ ಕೊಟ್ಟರೆ ನಮ್ಮ ತಂಡದವರು ನಿಮ್ಮನ್ನು ಸಂಪರ್ಕ ಮಾಡ್ತಾರೆ. ಸೊ ಅದರ ಬಗ್ಗೆ ನೀವು ಇನ್ಫಾರ್ಮೇಶನ್ ತಗೊಂಡು ನಿಮ್ಮ ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನು ಕರೆಕ್ಟಾಗಿ ಮಾಡಿಕೊಳ್ಳಿ. ಕರೆಕ್ಟಾಗಿ ಮಾಡಿಕೊಂಡು ನಿಮ್ಮ ಎಲ್ಲ ಯೋಜನೆಗಳು ಟೈಮಿಗಿಂತ ಮೊದಲೇ ಪೂರೈಸುವಂತೆ ಆಗಲಿ ಎನ್ನುವಂಥದ್ದು ನಮ್ಮ ಆಸೆ. ನ್ಯಾಷನಲ್ ಟಿವಿನ ಫಾಲೋ ಮಾಡ್ತಿರೋದಕ್ಕೆ ಧನ್ಯವಾದಗಳು. ನೀವು ಇಷ್ಟವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಖಂಡಿತವಾಗಿ ನ್ಯಾಷನಲ್ ಟಿವಿನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿ ಆಗ್ತೇನೆ ಹೆಚ್ಚಿನ ವಿವರಗಳೊಂದಿಗೆ.